ಬನ್ನಿ ಈಗ ನೋಡೋಣ ಚೀನಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ. ನೀವು ಇಂದು ಹೊಸದಾಗಿ ಒಡವೆಗಳನ್ನ ಖರೀದಿ ಮಾಡಲು ಅಥವಾ ಚಿನ್ನ ತೆಗೆದುಕೊಂಡು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದೀರಾ? ಹಾಗಾದ್ರೆ ಮಾರುಕಟ್ಟೆಗೆ ಹೋಗುವ ಮುನ್ನ ಇಂದಿನ ಇತ್ತೀಚಿನ ದರಗಳನ್ನ, ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಎನ್ನುವುದನ್ನ ತಿಳಿದುಕೊಳ್ಳೋದು ಅತಿ ಅಗತ್ಯ. ಇಂದಿನ ವಿಡಿಯೋದಲ್ಲಿ ನಾವು 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳೊಂದಿಗೆ ಬೆಳ್ಳಿ ಬೆಲೆ ನಿಖರವಾದ ದರವನ್ನ ಕೂಡ ಸವಿಸ್ತರವಾಗಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಇಂದಿನ ಅತ್ಯಂತ ಶುದ್ಧವಾದ ಚಿನ್ನ ಅಂದ್ರೆ 24 ಕ್ಯಾರೆಟ್ ಚಿನ್ನದ ದರವನ್ನ ನೋಡುವುದಾದರೆ 1 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 14,608 ರೂಪಾಯಿ. ನೀವೇನಾದ್ರೂ ಹೂಡಿಕೆಯ ಉದ್ದೇಶಕ್ಕಾಗಿ 10 ಗ್ರಾಂ ಅಥವಾ 1 ತೊಲೆ ಚಿನ್ನ ಖರೀದಿ ಮಾಡ್ತಾ ಇದ್ರೆ ಇಂದಿನ ದರ 1,46,080 ರೂಪಾಯಿ. ಮುಂದೆ ಸಾಮಾನ್ಯವಾಗಿ ನಾವೆಲ್ಲರೂ ಒಡವೆಗಳನ್ನ ತಯಾರಿಸಲು ಬಳಸುವ 22 ಕ್ಯಾರೆಟ್ ಚಿನ್ನದ ಆಭರಣದ ದರವನ್ನ ನೋಡೋಣ. ಮಾರುಕಟ್ಟೆಯಲ್ಲಿ 1 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 13,390. ಇನ್ನು ಅದರಂತೆ ಆಭರಣ ಪ್ರಿಯರಿಗೆ 10 ಗ್ರಾಂ ಒಡವೆ ಚಿನ್ನದ ಇಂದಿನ ದರ 1,33,900. ಇನ್ನು ಕಡಿಮೆ ಬಜೆಟ್ ನಲ್ಲಿ ಹಾಗೂ ವಜ್ರದ ಒಡವೆಗಳನ್ನ ತಯಾರಿಸಲು ಹೆಚ್ಚಾಗಿ ಉಪಯೋಗಿಸುವ 18 ಕ್ಯಾರೆಟ್ ಚಿನ್ನದ ದರ ಈ ಕೆಳಗಿನಂತಿದೆ. 1 ಗ್ರಾಂ 18 ಕ್ಯಾರೆಟ್ ಚಿನ್ನದ ಬೆಲೆ 10,956 ರೂಪಾಯಿ. ಇನ್ನು 10 ಗ್ರಾಂಗೆ 18 ಕ್ಯಾರೆಟ್ ಚಿನ್ನ ಇಂದು 1,09,560 ರೂಪಾಯಿ. ಚಿನ್ನದ ದರಗಳ ನಂತರ ಈಗ ಇಂದಿನ ಬೆಳ್ಳಿ ಮಾರುಕಟ್ಟೆ ಮೌಲ್ಯವನ್ನ ತಿಳಿದುಕೊಳ್ಳೋಣ. ಇಂದು ಬೆಳ್ಳಿಯ ದರದಲ್ಲಿ ಸ್ಥಿರತೆ ಕಂಡು ಬಂದಿದ್ದು ಬೆಲೆಗಳು ಈ ರೀತಿಯಾಗಿವೆ. ಇನ್ನು ಮಾರುಕಟ್ಟೆಯಲ್ಲಿ 1 ಗ್ರಾಂ ಬೆಳ್ಳಿ ಬೆಲೆ 250 ರೂಪಾಯಿ ಆಗಿದೆ. ನೀವೇನಾದ್ರೂ ಪೂಜಾ ಸಾಮಗ್ರಿಗಳು ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇದ್ರೆ ಇಂದಿನ 1 ಕೆಜಿ ಬೆಳ್ಳಿ ದರ 2,50,000 ರೂಪಾಯಿ ಆಗಿದೆ. ಇಲ್ಲಿ ನೀಡಲಾದ ದರಗಳು ಜಿಎಸ್ಟಿ ಮತ್ತು ಮೇಕಿಂಗ್ ಚಾರ್ಜ್ ಒಳಗೊಂಡಿರೋದಿಲ್ಲ. ನಿಮ್ಮ ಸ್ಥಳೀಯ ಶೋರೂಮ್ಗಳಲ್ಲಿ ಈ ದರದಲ್ಲಿ ವ್ಯತ್ಯಾಸ ಕಾಣಬಹುದು. ಇನ್ನು ಪ್ರತಿದಿನವೂ ಇದೇ ರೀತಿ ನಿಮ್ಮ ಮೊಬೈಲ್ ನಲ್ಲಿ ನಿಖರವಾದ ಚಿನ್ನ ಮತ್ತು ಬೆಳ್ಳಿಯ ದರಗಳನ್ನ ತಕ್ಷಣವೇ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.